ಅಲ್ಲ, ಅಹಂಕಾರವಲ್ಲ. ನಾನು ದಪ್ಪಗಿದ್ದೇನೆ, ಬೆಳ್ಳಗಿದ್ದೇನೆ, ತರುಣನಾಗಿದ್ದೇನೆ, ನೋಡುತ್ತೇನೆ, ಕೇಳುತ್ತೇನೆ ಎಂದು ಮುಂತಾಗಿ ವ್ಯವಹಾರ ಉಂಟಾಗುತ್ತಿದ್ದರೂ, ನನ್ನ ದೇಹ, ನನ್ನ ಕಣ್ಣು, ನನ್ನ ಕಿವಿ ಎಂದು ಮುಂತಾಗಿ ಅರಿವು ಉಂಟಾಗುತ್ತಿರುವುದರಿಂದಲೂ, ದೇಹವೇ ಮುಂತಾದವುಗಳು ಆ ಅರಿವಿಗೆ ವಿಷಯಗಳಾಗಿ ಬೇರ್ಪಡುವುದರಿಂದಲೂ ಹೇಗೆ ದೇಹಾದಿಗಳು ನಾವಲ್ಲವೆಂಬುದು ಸ್ಫುಟವಾಗುವುದೋ, ಹಾಗೆಯೇ ನನ್ನ ಮನಸ್ಸು ಎಂದು ವ್ಯವಹಾರವಾಗುವುದರಿಂದ ಮನಸ್ಸು ನನಗಿಂತ ಬೇರೆಯೇ ಆಗಿರಬೇಕಾಯಿತು. ಮನಸ್ಸಿನಿಂದ ನಾನು ಅರಿಯುತ್ತಿರುವೆನೇ ಹೊರತು ಮನಸ್ಸು ತಾನೇ ಅರಿಯುವುದಿಲ್ಲ. ಹಿಂದೆ ಹೇಳಿದ ದುರ್ಬೀನಿನ ದೃಷ್ಟಾಂತವನ್ನು ಇಲ್ಲಿಯೂ ಅನ್ವಯಿಸಿಕೊಳ್ಳಬಹುದಾಗಿದೆ. ಸೂಕ್ಷ್ಮ ವಸ್ತುಗಳನ್ನು ಅರಿಯುವುದಕ್ಕೆ ದುರ್ಬೀನು ಒಂದು ಕರಣವಾಗಿರುವಂತೆ ಮನಸ್ಸು ಒಂದು ಕರಣವಾಗಿರುತ್ತದೆ. ಇಂದ್ರಿಯಗಳು ಬಹಿಕರಣಗಳು, ಹೊರಗಿನ ವಿಷಯಗಳನ್ನು ಅರಿಯುವುದಕ್ಕೆ ಬೇಕಾದ ಕರಣಗಳು. ಮನಸ್ಸು ಅಂತಃಕರಣವು, ಎಂದರೆ ಒಳಗೆ ಆಗುವ ಅರಿವಿಗೆ ಸಾಧನವಾಗಿರುವ ಕರಣವು. ಕರಣವು ಜಡವಾದ ಸಾಧನ ಮಾತ್ರ, ಅದನ್ನು ಉಪಯೋಗಿಸುವ ನಾವೇ ಚೇತನರು. ಇದಲ್ಲದೆ ಮನಸ್ಸು ಅತ್ತಿತ್ತ ಹರಿದಾಡುತ್ತಿರುವುದು. ಅದಕ್ಕೂ ಇಂದ್ರಿಯಗಳಿಗೂ ಸಂಬಂಧವಾದರೆ ಮಾತ್ರ ನಮಗೆ ಅದರ ಮೂಲಕ ಅರಿವು ಉಂಟಾಗುತ್ತಿರುವುದು. ಈ ಕಾರಣದಿಂದಲೇ ನಾವು ಎಷ್ಟೋ ಸಲ ಶಬ್ದವನ್ನು ಕೇಳಿದರೂ, ವಸ್ತುಗಳನ್ನು ಕಂಡರೂ, ಏನು ಹೇಳಿದಿರಿ, ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ, ಯಾರೋ ಬಂದು ಹೋದಂತಾಯಿತು, ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ಎನ್ನುತ್ತಿರುವೆವು. ಆ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ಬೇರೊಂದು ಕಡೆಗೆ ಹೋಗಿದ್ದದ್ದೇ ಶಬ್ದದ ಅಥವಾ ನೋಟದ ಗೊತ್ತಾದ ಅರಿವು ನಮಗೆ ಆಗದೆ ಇರುವುದಕ್ಕೆ ಕಾರಣವು. ಈ ಕಾರಣದಿಂದ ಹರಿದಾಡುತ್ತಿರುವ ಮನಸ್ಸು ಬೇರೆ, ಅದರ ಹರಿದಾಟವನ್ನು ಅರಿಯುತ್ತಿರುವ ನಾನು ಬೇರೆ ಎಂದು ಏರ್ಪಡುತ್ತದೆ. ಇದು ಆಗಲಿ, ನಾನು ಅರಿತೆನು, ನಾನು ನೋಡಿದೆನು, ನಾನು ಕೇಳಿದೆನು ಎಂದು ಮುಂತಾಗಿ ಪ್ರತಿಯೊಂದು ವ್ಯವಹಾರದಲ್ಲಿಯೂ ನಾನೆಂದು ಅರಿವು ಆಗುತ್ತಿರುವುದಲ್ಲ, ಅದಾದರೂ ನಮ್ಮ ಸ್ವರೂಪವೋ ಅಲ್ಲವೋ? ಅಹಂಕಾರಕ್ಕೆ ಅಹಂಕಾರ ನಾನು ಅನ್ನೋದು ನಮ್ಮ ಸ್ವರೂಪ ಅಲ್ಲ ಅಂತ ಹೆಂಗೆ ತಿಳ್ಕೊಳ್ಳೋದು? ನಾನು ನಮ್ಮ ಸ್ವರೂಪ ಆಗಿ ಇರ್ಬೇಕಲ್ಲ, ನಾನು ಬಿಟ್ಟು ಹೋಗೋದೇ ಇಲ್ವಲ್ಲ ಅಂತ. ಅದೇ ನಮ್ಮ ಸ್ವರೂಪವಾದರೆ ನಾನು ದೇಹದಲ್ಲಿದ್ದುಕೊಂಡು ಮನಸ್ಸಿನಿಂದ ಅರಿಯುತ್ತೇನೆ, ದೇಹೇಂದ್ರಿಯಗಳಿಂದ ವ್ಯವಹರಿಸುತ್ತೇನೆ. ದೇಹವು ಪ್ರಪಂಚದಲ್ಲಿ ಒಂದು ಭಾಗದಲ್ಲಿದೆ ಎಂದು ಜನರು ಭಾವಿಸುವುದು ಸರಿಯಾದ ತಿಳುವಳಿಕೆಯೇ ಆಯ್ತಲ್ಲ. ಈ ಭಾವನೆಯು ತಪ್ಪೆಂದೂ, ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತನಾದ ಪರಮೇಶ್ವರನೇ ಎಂಬುದೇ ಸರಿಯಾದ ತಿಳುವಳಿಕೆಯೆಂದೂ ಮೊದಲು ಹೇಳಿದ್ದು ಹೇಗೆ ಸರಿಯಾದೀತು ಎಂಬ ಆಕ್ಷೇಪವು ಎದ್ದುಕೊಳ್ಳುವುದು ಸ್ವಾಭಾವಿಕವಾಗಿದೆಯಷ್ಟೇ. ಇದಕ್ಕೆ ಸಮಾಧಾನವೇನೆಂದರೆ, ನಾವು ವ್ಯವಹಾರ ಮಾಡುತ್ತಿರುವಾಗ ನಾನು ಎಂದು ತೋರುವುದು ನಿಜವಾದ ನಮ್ಮ ಸ್ವರೂಪವಲ್ಲ. ಮೇಲೆ ಹೇಳಿದ ಅಂತಃಕರಣವೇ ಈ ರೂಪವಾಗಿಯೂ ನಮ್ಮಲ್ಲಿ ತೋರಿಕೊಳ್ಳುತ್ತಿರುವುದು. ನಾನು ಇಂದ್ರಿಯಗಳ ಮೂಲಕ ಇದನ್ನು ಅರಿಯುತ್ತೇನೆ ಎಂಬ ವ್ಯವಹಾರದಲ್ಲಿ ಅರಿಯುವುದೆಂಬ ಕ್ರಿಯೆಯನ್ನು ಮಾಡುವ ಅಂತಃಕರಣದ ಮಾರ್ಪಾಡನ್ನು ವೇದಾಂತಿಗಳು ಮನಸ್ಸು ಎಂದು ಕರೆಯುತ್ತಾರೆ. ನಾನು ಎಂಬ ರೂಪದಲ್ಲಿ ಅವರಿಗೆ ಕರ್ತೃವಾಗಿ ನಿಂತುಕೊಳ್ಳುವ ಮಾರ್ಪಾಡನ್ನು ಅಹಂಕಾರ ಎಂದು ಕರೆಯುತ್ತಾರೆ. ಕರ್ತೃಕರಣ ರೂಪವಾಗಿ ತೋರಿಕೊಳ್ಳುವುದೆಂಬ ಇದೊಂದು ತಾರತಮ್ಯವನ್ನು ಬಿಟ್ಟರೆ ಮನಸ್ಸಿಗೂ ಅಹಂಕಾರಕ್ಕೂ ಯಾವ ಭೇದವೂ ಇರುವುದಿಲ್ಲ. ಅವೆರಡೂ ಅಂತಃಕರಣದ ಮಾರ್ಪಾಡುಗಳೇ. ಆದ್ದರಿಂದ ಮನಸ್ಸು ಹೇಗೆ ನಮ್ಮಿಂದ ಬೇರೆಯಾಗಿರುವುದೋ ಅದರಂತೆ ನಾನು ಎಂಬ ಅಹಂಕಾರವೂ ಬೇರೆಯಾಗಿಯೇ ಇರುತ್ತದೆ. ಅಹಂಕಾರವು ನಮ್ಮ ಸ್ವರೂಪಕ್ಕಿಂತ ಬೇರೆ ಎಂಬುದನ್ನು ಮನಗಾಣುವುದಕ್ಕೆ ಕೆಲವು ಸಂಗತಿಗಳನ್ನು ಲಕ್ಷಿಸಬೇಕು. ಮನಸ್ಸು ಹೇಗೆ ವ್ಯವಹಾರದಲ್ಲಿ ಆಗಾಗ್ಗೆ ನಮ್ಮ ಗೋಚರಕ್ಕೆ ಬರದೆ ಹೋಗುವುದೋ ಹಾಗೆಯೇ ಅಹಂಕಾರವು ಗೋಚರಕ್ಕೆ ಬರದೆ ಇರುವುದುಂಟು. ನಿಜವಾಗಿ ನೋಡಿದರೆ ನಾವು ಯಾವಾಗಲೂ ಹೊರಗಿನ ವಿಷಯಗಳ ವಿಚಾರದಲ್ಲಿಯೇ ಮುಳುಗಿರುವುದರಿಂದ ಬೇಕಂತ ಲಕ್ಷ್ಯಕ್ಕೆ ತಂದುಕೊಂಡ ಹೊರತು
ನಮಗೆ ನಾನೆಂಬುದು ತೋರಿಕೊಳ್ಳುವುದೇ ಇಲ್ಲ. ಬಹಳ ಮುಖ್ಯ ವಿಷಯ. ನಾನು ಅದನ್ನು ನೋಡೋಕೆ ಒಂದು ಪ್ರಯತ್ನ ಪಟ್ಟರೆ ಮಾತ್ರ ಗೊತ್ತಾಗುತ್ತೆ ಹೊರತು ವ್ಯವಹಾರದಲ್ಲೇ ಉಳಿದವರಿಗೆ ನಾನು ಅನ್ನೋ ವಿಚಾರ ಇರೋದೇ ಇಲ್ಲ, ಗೊತ್ತೇ ಆಗಲ್ಲ. ಯಾರು ತತ್ವ ವಿಚಾರಕ್ಕೆ ಹೊರಟಿರುವರೋ ಅವರು ಮಾತ್ರ ನಾನು ಇದು ಎಂದು ವಿಂಗಡಿಸಿಕೊಂಡು ಈ ನಾನನ್ನು ತಮ್ಮ ಅರಿವಿಗೆ ಗೋಚರವಾಗಿಸಿಕೊಳ್ಳುತ್ತಾರೆ. ಮಿಕ್ಕವರಿಗೆ ನಾನು ಎಂಬುದೇ ಗೋಚರವಾಗುವುದಿಲ್ಲ. ನಮಗೆ ಗಾಢ ನಿದ್ರೆಯು ಹತ್ತಿದಾಗಲಂತೂ ನಾನು ಎಂಬುದರ ಸುಳಿವೇ ಇರುವುದಿಲ್ಲ. ಆದರೂ ಗಾಢ ನಿದ್ರೆಯಲ್ಲಿ ನಮ್ಮ ಸ್ವರೂಪವೇ ಇಲ್ಲವೆಂದು ನಾವು ಯಾರೂ ಭಾವಿಸುವುದಿಲ್ಲ. ಆದ್ದರಿಂದ ಎಚ್ಚರ ಕನಸುಗಳಲ್ಲಿ ಮಾತ್ರ ತೋರಿಕೊಂಡು ನಾನು ನಾನು ಎಂಬ ನಮ್ಮ ವ್ಯವಹಾರಕ್ಕೆ ಸಾಧನವಾಗಿರುವ ಅಹಂಕಾರವು ಬೇರೆ, ನಮ್ಮ ಸ್ವರೂಪವು ಬೇರೆ ಎಂದು ನಿಶ್ಚಯವಾಯಿತು. ಗಾಢ ನಿದ್ದೆಯಲ್ಲಿ ನಾನು ಅನ್ನೋದು ಇರೋಲ್ಲ ಅನ್ನೋ ತುಂಬಾ ಜನ ಗೊತ್ತಿಲ್ಲ. ನಿದ್ದೆಯಲ್ಲೂ ನಾನು ಇರ್ತೀನಿ ಅನ್ಕೊಳ್ತಾರೆ. ಸುಷುಪ್ತಿಯಲ್ಲಿ ಸ್ವಾಮಿ ಹೇಳ್ತಿರಲ್ಲ, ನಾನನ್ನು ಅದುವಿಗೆ ಹೋಗುವುದು, ಗಾಢ ನಿದ್ದೆಯು ಹತ್ತಿದಾಗಲಂತೂ ನಾನು ಸುಳಿವೇ ಇರುವುದಿಲ್ಲ ಅಂತ ಇದ್ದಾರೆ. ಹಾಗಾಗಿ ಆಶ್ಚರ್ಯ ಪಡ್ತಾರೆ, ನಾನು ಇರಲ್ಲ ಸುಷುಪ್ತಿಯಲ್ಲಿ ಅಂತ. ನಾನು ಅನ್ನೋರು ಮುಂದೆ ಇರಲ್ಲ, ತಾನಾದ ರೂಪ ಇರ್ತಾನೆ. ಅದು ಗೊತ್ತಾಗಲ್ಲ, ನಾನಿಗೂ ತಾನಿಗೂ ವ್ಯತ್ಯಾಸ ಗೊತ್ತಾಗಲ್ಲ. ನಾನು ಇರ್ತೀನಲ್ಲ ಸುಷುಪ್ತಿಯಲ್ಲಿ, ಸುಷುಪ್ತಿ ನಾನು ಇಲ್ಲ ಅಂತ ಆಗಿದ್ರೆ ನಾನು ನಿದ್ದೆ ಮಾಡೋಕೆ ನಾನು ಹೋಗ್ತಿರ್ಲಿಲ್ಲ. ನಾನು ಇಲ್ಲ ಅಂತ ಆಗ್ತೀನಿ, ಯಾಕೆ ನಿದ್ದೆ ಮಾಡ್ತಿದ್ದೆ? ನಾನು ನಿದ್ದೆ ಇರ್ತೀನಿ, ನನಗೆ ನಿದ್ದೆ ಬಂದದ್ದು, ನನಗೆ ನಿದ್ದೆ ಬಂದಿದ್ಮೇಲೆ ನಾನು ಇರಲೇಬೇಕು, ಹೀಗೆ ವಾದ ಮಾಡ್ತಾರೆ. ನಿದ್ದೆ ಬಂದಿದ್ದು ಯಾರಿಗೆ? ನನಗೆ. ನಿದ್ದೆ ಮಾಡಿದ್ಯಾರು? ನಾನು. ಅಲ್ಲ, ನಿದ್ದೆ ಏನಿತ್ತು? ನಾನಿದ್ದೆ, ನಾನು ಯಾಕಿಲ್ಲ ಅಂತೀರಾ ಅಂತ. ನಾನು ಬುದ್ಧಿ ಅಲ್ಲ. ನಾನು ಬುದ್ಧಿ ಅಲ್ಲ. ಅಂತಃಕರಣಕ್ಕೆ ಅಹಂಕಾರ, ಮನಸ್ಸು ಎಂಬ ರೂಪಗಳಂತೆ ಬುದ್ಧಿ ಎಂಬ ಮತ್ತೊಂದು ರೂಪವೂ ಉಂಟು. ಹೊರಗಿನ ವಿಷಯಗಳ ಅರಿವನ್ನು ಇಂದ್ರಿಯಗಳು ತಂದೊಪ್ಪಿಸಲು ಅವುಗಳನ್ನು ಒಂದೊಂದಾಗಿ ಅರಿಯುತ್ತಿರುವುದು ಮನಸ್ಸಿನ ಕೆಲಸವು. ಆ ಅರಿವನ್ನು ಅದು ಜೋಡಿಸಿಟ್ಟು ಬುದ್ಧಿಗೆ ಒಪ್ಪಿಸಲು ಬುದ್ಧಿಯು ಇದು ಇಂಥದ್ದು ಎಂದು ಗೊತ್ತುಪಡಿಸುವುದು. ಆಗ ಅಹಂಕಾರವು ಈ ಅರಿವು ನನಗೆ ಆಯಿತು, ಇದು ಇಂಥದ್ದೆಂದು ಅರಿತೆನು ಎಂದು ಅಭಿಮಾನ ಪಡುವನು. ಆಗ ನಮಗೆ ವಿಷಯಗಳ ಅರಿವಿನಿಂದ ಸುಖವೋ ದುಃಖವೋ ಉಂಟಾಗುವುದು. ಈ ಸುಖ ದುಃಖಗಳು ನಮ್ಮಲ್ಲಿಯೇ ಉಂಟಾಗುತ್ತಿರುವುದರಿಂದ ಅವುಗಳನ್ನು ಅನುಭವಿಸುವುದಕ್ಕೂ ಅರಿಯುವುದಕ್ಕೂ ಅಂತಃಕರಣವೇ ಸಾಧನವಾಗಿರುತ್ತದೆ. ಅಂತೂ ಬುದ್ಧಿಯು ಮನೋ ಅಹಂಕಾರಗಳಂತೆ ಸಾಧನ ಮಾತ್ರವಾಗಿರುವುದರಿಂದಲೂ ನಮ್ಮಿಂದ ಅರಿಯಲ್ಪಡುತ್ತಿರುವುದರಿಂದಲೂ ನಮ್ಮ ಸ್ವರೂಪಕ್ಕಿಂತ ಬೇರೆಯೇ ಎಂದಾಯಿತು. ವಿವೇಕ ಮಾಡ್ತಾ ಇದ್ದಾರೆ. ಬುದ್ಧಿ ವಿವೇಕ, ಮನೋವಿವೇಕ, ಅಹಂಕಾರ ವಿವೇಕ. ಅಂತಃಕರಣದಲ್ಲಿ ಆಗುವ ಮನಸ್ಸು, ಬುದ್ಧಿ, ಅಹಂಕಾರ ಎಂಬ ಮಾರ್ಪಾಡುಗಳು ಸುಖ ದುಃಖ, ಆಸೆ, ಸಿಟ್ಟು, ಅಂಜಿಕೆ, ನಾಚಿಕೆ ಮುಂತಾದ ಮಾರ್ಪಾಡುಗಳು ವೃತ್ತಿಗಳೆನಿಸುವವು. ಮನಸ್ಸು, ಬುದ್ಧಿ, ಅಹಂಕಾರ ಮುಂತಾದವು ಅರಿವಿಗೆ ಸಂಬಂಧಪಟ್ಟ ವೃತ್ತಿಗಳು. ಸುಖ ದುಃಖ ಮುಂತಾದವು ವಿಷಯಗಳ ಅನುಭವಕ್ಕೆ ಸಂಬಂಧಪಟ್ಟ ವೇದನೆಗಳೆಂಬ ವೃತ್ತಿಗಳು. ಈ ವೃತ್ತಿಗಳೆಲ್ಲವೂ ಅಂತಃಕರಣದಲ್ಲಿಯೇ ಉಂಟಾಗುತ್ತಿರುವುದರಿಂದಲೂ ಅಂತಃಕರಣವು ಸಾಧನ ಮಾತ್ರವಾಗಿರುವುದರಿಂದಲೂ ಅದು ಯಾರಿಗೆ ಸಾಧನವಾಗಿರುವುದೋ ಆ ನನ್ನ ಸ್ವರೂಪವು ಅದಕ್ಕಿಂತಲೂ ಮತ್ತು ಅದರ ವೃತ್ತಿಗಳಿಗಿಂತಲೂ ಬೇರೆಯಾಗಿರುತ್ತದೆ. ಮುಖ್ಯವಾದ ವಿಚಾರ. ಸ್ವರೂಪ ಅದಕ್ಕಿಂತಲೂ ವೃತ್ತಿಗಿಂತಲೂ ಬೇರೆಯಾಗಿದೆ, ಇದು ಗೊತ್ತಾಗಲ್ಲ. ಅವುಗಳೊಂದೂ ನನ್ನ ಸ್ವರೂಪವಲ್ಲ ಎಂದು ವಿವೇಕಿಯಾದವನು ನಿಶ್ಚಯಿಸಬೇಕು. ನಾನು ಪ್ರಾಣಗಳ ಗುಂಪಲ್ಲ. ಈ ಲೋಕದಲ್ಲಿ ಕೆಲವರು ಭಾವಿಸಿರುವುದೇನೆಂದರೆ ದೇಹೇಂದ್ರಿಯಗಳು ನಾವಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ ಇವೂ ನಾವಲ್ಲ. ಇವುಗಳನ್ನು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವವರು ನಾವು. ಉದಾಹರಣೆಗೆ, ನನಗೆ ಬೇಕಾದಾಗ ಕೈ ಎತ್ತುತ್ತೇನೆ, ಅದು ಸಾಕಾದರೆ ಕೆಳಗಿಳಿಸುತ್ತೇನೆ. ನನಗೆ ಬೇಕಾದ ವಸ್ತುವನ್ನು ಹಿಡಿದುಕೊಳ್ಳುತ್ತೇನೆ, ಬೇಡದಿದ್ದರೆ ಬಿಡುತ್ತೇನೆ. ನನಗೆ ಬೇಕಾದ ವಿಷಯವನ್ನು ಚಿತ್ತವಿಟ್ಟು ಯೋಚಿಸುತ್ತೇನೆ, ಬೇಡವಾದದ್ದನ್ನು ಅಸಡ್ಡೆಯಿಂದ ಮರೆತು ಬಿಡುವೆನು. ನಿದ್ರೆಯಲ್ಲಿ ಅಹಂಕಾರವನ್ನು ಮನಸ್ಸನ್ನು ಕರಗಿಸಿ ಬಿಡುವೆನು, ಅಥವಾ ಅವುಗಳನ್ನು ಅತ್ತಿತ್ತ ಹರಿದಾಡದಂತೆ ತಡೆದುಕೊಂಡು ಒಕ್ಕಡೆಗೆ ನಿಲ್ಲಿಸಿಕೊಳ್ಳುವೆನು.
ಹೀಗೆ ದೇಹೇಂದ್ರಿಯಾದಿಗಳು ಯಾರ ಕಟ್ಟಿಗೆ ಒಳಪಟ್ಟು ಕೆಲಸ ಮಾಡುತ್ತಿರುವವೋ ಆ ವಸ್ತುವೇ ನಾನು. ಈ ಅಭಿಪ್ರಾಯವು ಸರಿಯಲ್ಲ. ಏಕೆಂದರೆ ದೇಹೇಂದ್ರಿಯಾದಿಗಳನ್ನು ಕೆಲಸ ಮಾಡಿಸುವ ಶಕ್ತಿಗೆ ಪ್ರಾಣವೆಂದು ಹೆಸರು. ಆ ಪ್ರಾಣಕ್ಕೆ ಆಶ್ರಯನಾಗಿರುವವನೇ ನಾನು. ಹಿಂದೆ ಹೇಳಿರುವ ಅಹಂಕಾರ ಮನೋಬುದ್ಧಿಗಳು ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತೆ ಪ್ರಾಣಕ್ಕೂ ಸಂಬಂಧಪಟ್ಟಿರುತ್ತವೆ. ನಾನು ಇದನ್ನು ಅರಿಯುತ್ತೇನೆ ಎಂಬಲ್ಲಿಗೆ ಹೇಗೆ ನಾನು ಎಂಬುದು ಅಹಂಕಾರವೆಂದೂ ಅರಿಯುತ್ತೇನೆಂಬುದು ಮನಸ್ಸೆಂದೂ ಅರಿವಿನ ನಿಶ್ಚಯ ಮಾಡಿದ್ದು ಬುದ್ಧಿ ಎಂದೂ ಗೊತ್ತುಪಡಿಸಿದೆವೋ ಹಾಗೆಯೇ ಪ್ರಾಣದಿಂದಾಗುವ ದೇಹಾದಿ ವ್ಯಾಪಾರಗಳಲ್ಲಿಯೂ ಗೊತ್ತುಪಡಿಸಬಹುದಾಗಿದೆ. ಹೇಗೆಂದರೆ ನಾನು ಇಂಥ ಕೆಲಸವನ್ನು ಮಾಡುತ್ತೇನೆ ಎಂಬಲ್ಲಿ ನಾನು ಎಂಬ ಕರ್ತೃಭಾವವನ್ನು ವಹಿಸುವುದು ಅಹಂಕಾರವು, ಕರ್ಮವನ್ನು ಸಂಕಲ್ಪಿಸುವುದು ಮನಸ್ಸು, ಮಾಡಬೇಕೆಂದು ನಿಶ್ಚಯಿಸುವುದು ಬುದ್ಧಿಯು. ಈ ರೀತಿಯಲ್ಲಿ ಕಾರ್ಯದ ನಿಶ್ಚಯವಾದ ಬಳಿಕವೇ ಪ್ರಾಣವು ಕೆಲಸ ಮಾಡುವುದು. ಅಹಂಕಾರವೇ ಮುಂತಾದವು ಅನಾತ್ಮಗಳೆಂದು, ಎಂದರೆ ನಮ್ಮ ಸ್ವರೂಪವಲ್ಲವೆಂದು ಹಿಂದೆಯೇ ನಿಶ್ಚಯಿಸಿರುತ್ತೇವೆ. ಆದ್ದರಿಂದ ಅವುಗಳ ಹಿಂತಡಿಕೆಯಿಂದ ಕೆಲಸ ಮಾಡುವ ಪ್ರಾಣವು ಅನಾತ್ಮವೇ, ನಾನಲ್ಲ ಎಂಬುದು ತಾನೇ ಸಿದ್ಧವಾಗುತ್ತದೆ. ಪ್ರಾಣವು ಎಚ್ಚರದಲ್ಲಿ ಕೆಲಸಗಳನ್ನು ಸಂಕಲ್ಪಪೂರ್ವಕವಾಗಿ ಮಾಡುವುದಲ್ಲದೆ ಸಂಕಲ್ಪವಿಲ್ಲದೆಯೂ ಮಾಡುತ್ತಿರುವುದು. ಉಸಿರಾಡುವುದು, ಹೃದಯವು ಬಡಿದುಕೊಳ್ಳುವುದು, ರಕ್ತದ ಚಲನೆ, ಪಿತ್ತವೇ ಮುಂತಾದ ರಸಗಳನ್ನು ಸಜ್ಜುಗೊಳಿಸುವುದು, ಮಲಮೂತ್ರಗಳನ್ನು ಹೊರಕ್ಕೆ ನೂಕುವುದು ಮುಂತಾದ ವ್ಯಾಪಾರಗಳು ವ್ಯಕ್ತವಾದ ನಮ್ಮ ಸಂಕಲ್ಪವೇ ಇಲ್ಲದೆ ಒಂದೇ ಸಮನೆ ನಡೆಯುತ್ತಿರುವವು. ಹೀಗೆ ಈ ಪ್ರಾಣಶಕ್ತಿಯು ಬಗೆ ಬಗೆಯಾಗಿ ಕೆಲಸ ಮಾಡುತ್ತಿರುವುದರಿಂದ ಅದರಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ವೃತ್ತಿಗಳುಂಟೆಂದು ಕೆಲವು ಗ್ರಂಥಗಳಲ್ಲಿ ವರ್ಣಿಸಿರುತ್ತದೆ. ಈ ಪ್ರಾಣ ವೃತ್ತಿಗಳನ್ನು ಪ್ರಾಣ ಭೇದಗಳೆಂದು ಕರೆಯುವುದೂ ಉಂಟು. ಆದರೆ ದೇಹೇಂದ್ರಿಯಾದಿಗಳ ಸಂಬಂಧವಿರುವ ಎಚ್ಚರದವಸ್ಥೆಯಲ್ಲಿ ನಮಗೆ ಈ ಪ್ರಾಣಗಳ ಸಂಬಂಧವಿದೆ ಎಂದು ಊಹಿಸಿದರೂ ಊಹಿಸಬಹುದು. ಯಾವ ಎರಡನೆಯ ವಸ್ತುವಿನ ಸಂಬಂಧವೂ ನಮಗಿಲ್ಲದ ಗಾಢ ನಿದ್ರೆಯಂಥ ಅವಸ್ಥೆಯಲ್ಲಿ ನಮಗೆ ಯಾವ ಕೆಲಸದ ಸಂಬಂಧವೂ ಇರುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ನಾವು ಎಚ್ಚರವಾಗಿರುವಾಗ ಮತ್ತೊಬ್ಬರು ನಿದ್ರಿಸುತ್ತಿರುವುದನ್ನು ನೋಡಿ ನಮ್ಮ ನಿದ್ರೆಯಲ್ಲಿಯೂ ನಾವು ಅರಿಯದಂತೆ ನಮ್ಮಲ್ಲಿ ವ್ಯಾಪಾರಗಳು ನಡೆಯುತ್ತಲೇ ಇರುವವೆಂದು ಊಹಿಸಬಹುದು. ನಿಜ. ಆದರೆ ಎಚ್ಚರದಲ್ಲಿ ನಮಗೆ ನಿದ್ರೆಯು ಅರ್ಥವಾಗುವುದಿಲ್ಲ, ಊಹೆಯಾಗುತ್ತದೆ. ನೇರಾಗಿ ಅನುಭವವಾಗುವ ನಮ್ಮ ನಿದ್ರೆಯಲ್ಲಿ ಯಾವ ಪ್ರಾಣ ವ್ಯಾಪಾರದ ಸುಳಿವೂ ಕಂಡುಬರುವುದಿಲ್ಲ. ಊಹೆಗಿಂತ ಅನುಭವವೇ ತತ್ವ ನಿರ್ಣಯಕ್ಕೆ ಹೆಚ್ಚು ಬಲವಾದ ಸಾಧನವಾಗಿರುವುದರಿಂದ ನಮ್ಮ ಸ್ವರೂಪಕ್ಕೆ ಪ್ರಾಣದ ಅಥವಾ ಅದಕ್ಕೆ ಆಶ್ರಯವಾಗಿರುವ ಅಂತಃಕರಣದ ಸಂಬಂಧವು ಎಳ್ಳಷ್ಟೂ ಇಲ್ಲವೆಂಬುದೇ ಸರಿಯಾದ ಅಭಿಪ್ರಾಯವಾಗಿರುತ್ತದೆ. ಅಂತೂ ಪ್ರಾಣಶಕ್ತಿಗಳು ಅನೇಕವಾಗಿರುವುದರಿಂದಲೂ ಮಾರ್ಪಾಡನ್ನು ಹೊಂದುತ್ತಿರುವುದರಿಂದಲೂ ನಮಗೆ ವಿಷಯವಾಗಿ ಅರಿಯಲ್ಪಡುವುದರಿಂದಲೂ ಗಾಢ ನಿದ್ರೆಯಲ್ಲಿ ಅತ್ಯಂತವಾಗಿ ಇಲ್ಲವಾಗಿರುವುದರಿಂದಲೂ ಅವು ನಮಗಿಂತ ಬೇರೆಯಾದ ಜಡ ಸ್ವರೂಪವೇ. ಅವನ್ನು ಅರಿಯುವ ಚೇತನವಾದ ನಮ್ಮ ಸ್ವರೂಪವು ಅದಕ್ಕಿಂತಲೂ ಬೇರೆಯೇ ಎಂದು ಸಿದ್ಧವಾಯಿತು. ನಾನು ಹೆಂಡತಿ ಮಕ್ಕಳು ಹೊಲ ಹಣ ಮುಂತಾದವು ದೂರವಾಗಿರುವುದು. ನಾನು ಹೆಂಡತಿ ಮಕ್ಕಳು ಹೊಲ ಹಣ ಮುಂತಾದವುಗಳಿಗೆ ದೂರವಾಗಿರುವವನು. ಈ ರೀತಿಯಲ್ಲಿ ದೇಹೇಂದ್ರಿಯಗಳಾಗಲಿ ಮನೋಹಂಕಾರ ಬುದ್ಧಿಗಳಾಗಲಿ ಪ್ರಾಣಗಳಾಗಲಿ ನಮ್ಮ ಸ್ವರೂಪವಲ್ಲವೆಂದು ಅನುಭವದ ಆಧಾರದ ಮೇಲೆ ಮಾಡಿದ ವಿಚಾರದಿಂದ ಸ್ಪಷ್ಟವಾಯಿತಷ್ಟೇ. ಈಗ ಹೆಂಡರು ಮಕ್ಕಳು ಮುಂತಾದ ಮಮತೆಗೆ ಕಾರಣವಾಗಿರುವ ವಸ್ತುಗಳು ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಿರುವುದಿಲ್ಲವೆಂದು ತಾನೇ ಇದರಿಂದ ಹೊರಡುತ್ತದೆ. ಏಕೆಂದರೆ ಅನಾತ್ಮವಾದ ದೇಹೇಂದ್ರಿಯಾದಿಗಳಲ್ಲಿ ನಾನೆಂಬ ಭಾವನೆ ಇರುವವರಿಗೇ ಹೆಂಡಿರು ಮಕ್ಕಳು ಹೊಲ ಮನೆ ಹಣ ಕಾಸು
ಇವುಗಳು ನಮ್ಮವೆಂಬ ಭಾವನೆಯು ಗಟ್ಟಿಯಾಗಿರುತ್ತದೆ. ದೇಹಾತ್ಮ ಬುದ್ಧಿಯುಳ್ಳ ಅವಿವೇಕಿಗಳು ಕೆಲವರು ಈ ದಾರಾಪತ್ಯಾದಿಗಳೇ ತಾವೆಂದು ಭಾವಿಸುವಷ್ಟು ಅಭಿಮಾನವನ್ನು ತೋರ್ಪಡಿಸಿಕೊಳ್ಳುವರು. ಅಂಥವರು ತಮ್ಮ ಹೆಂಡಿರು ಮಕ್ಕಳಿಗೆ ಸುಖವಾಗಿದ್ದರೆ ತಮಗೇ ಸುಖವಾದಂತೆಯೂ ಅವರಿಗೆ ದುಃಖವಾದರೆ ತಮಗೆ ದುಃಖವಾದಂತೆಯೂ ಭಾವಿಸುತ್ತಾರೆ. ಹೊಲ, ಮನೆ, ಹಣ, ಕಾಸು ಮುಂತಾದವು ರಾಶಿಯಾದರೆ ಇನ್ನು ಗರಿಗಟ್ಟಿಕೊಂಡೆನೋ, ನನಗೇನೋ ಯೋಚನೆ ಇಲ್ಲ ಎನ್ನುವರು. ಅವು ನಾಶವಾದರೆ ಅಯ್ಯೋ ನಾನು ಹಾಳಾದೆನು ಎನ್ನುವರು. ಆದರೆ ದೇಹಾತ್ಮ ಬುದ್ಧಿಯು ತಪ್ಪು ತಿಳುವಳಿಕೆಯೆಂದು ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇವು ಯಾವುವೂ ನಮ್ಮ ಸ್ವರೂಪಕ್ಕೆ ನಿಜವಾದ ಸಂಬಂಧ ಪಟ್ಟಿಲ್ಲವೆಂದು ಇದುವರೆಗೆ ತಿಳಿಸಿರುವ ವಿಚಾರ ಕ್ರಮದಿಂದ ಗೊತ್ತುಪಡಿಸಿಕೊಂಡವರಿಗೆ ದೇಹಕ್ಕೆ ಸಂಬಂಧಪಟ್ಟಿರುವ ಹೆಂಡಿರು, ಮಕ್ಕಳು ಮುಂತಾದದ್ದರ ಸಂಬಂಧವು ಎಷ್ಟು ದೂರವಾಯಿತು? ಈ ಹೆಂಡಿರು, ಮಕ್ಕಳು ಮುಂತಾದವುಗಳು ನಮಗೆ ಸಂಬಂಧಪಟ್ಟಿರುವಂತೆ ತೋರುವುದು ನಿಜ. ಆದರೆ ಸ್ವಪ್ನದಲ್ಲಿಯೂ ನಮಗೆ ಹೀಗೆಯೇ ತೋರುವುದಿಲ್ಲವೇ? ಕೊಡ್ಲಿ ಸ್ವಪ್ನ ತಂದ್ಬಿಟ್ಟು ಕೊಡ್ಲಿ ಎಲ್ಲಕ್ಕೂ ಸ್ವಪ್ನದಲ್ಲಿ ಕಾಣುವ ಹೆಂಡಿರು, ಮಕ್ಕಳು ಮುಂತಾದವು ಆ ಕಾಲಕ್ಕೆ ನಮ್ಮವೆಂದೇ ತೋರುತ್ತಿದ್ದರೂ ಅವು ನಿಜವಾಗಿ ನಮಗೆ ಪಟ್ಟವುಗಳಾಗಿರುವುದಿಲ್ಲವೆಂದು ನಾವು ನಿಶ್ಚಯಿಸಿರುವೆವಲ್ಲವೇ? ಇದರಂತೆ ಇಲ್ಲಿ ತೋರುವ ಸಂಬಂಧವೂ ಬರಿಯ ತೋರಿಕೆ, ಅದು ನಿಜವಲ್ಲ. ಒಂದು ಹೆಂಡತಿ ಸಂಬಂಧ ಕಳಿಸಲು ಆಗೇ ಇಲ್ಲ. ನಾನು ಸಾಕ್ಷಿಯು ನಿತ್ಯನು ಪ್ರತ್ಯೇಕಾತ್ಮನು. ನನ್ನ ಹೆಂಡತಿ ಯಾರು ಬಗ್ಗೆ ಅಲ್ಲ, ನಾನು ಸಾಕ್ಷಿ. ಈಗ ಇನ್ನೊಂದು ಪ್ರಶ್ನೆ ಹುಟ್ಟುವುದು, ನಾನು ಎಂದು ನಾವು ವ್ಯವಹರಿಸುತ್ತಿರುವ ದೇಹವೇ ಮುಂತಾದವುಗಳಲ್ಲಿ ಯಾವುದೊಂದು ನಾವಲ್ಲವಾದರೆ, ನಾನು ಎಂಬ ಅಹಂಕಾರವೂ ನಾವಲ್ಲವಾದರೆ, ಇವೆಲ್ಲವನ್ನೂ ಬಿಟ್ಟ ನಮ್ಮ ಸ್ವರೂಪವೆಂಬುದು ಯಾವುದು? ಯಾವುದು ನಾನಲ್ಲ ಅಂದ್ರೆ ದೇಹ ಅಲ್ಲ, ಇಂದ್ರಿಯ ಅಲ್ಲ, ಮನಸ್ಸು ಅಲ್ಲ, ಪ್ರಾಣ ಅಲ್ಲ, ಬುದ್ಧಿ ಅಲ್ಲ, ನಾನು ಯಾರ್ರೀ ಅಸಕೋಹಂ. ಅದು ಇದೆ ಎಂದು ನಿಶ್ಚಯಿಸುವುದಾದರೂ ಹೇಗೆ? ಈ ಪ್ರಶ್ನೆಯನ್ನು ಕೇಳುವವರು ಹೊರಗಿನ ಅನಾತ್ಮದ ಕಡೆಗೆ ಬಲವಾದ ದೃಷ್ಟಿಯನ್ನಿಟ್ಟಿರುವರೆಂದು ಹೇಳಬೇಕಾಗಿದೆ. ಏಕೆಂದರೆ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳೆಲ್ಲವೂ ವಿಷಯಗಳು, ಅರಿಯಲ್ಪಡತಕ್ಕವುಗಳು. ಇವನ್ನು ಅರಿಯುವ ನಮ್ಮ ಸ್ವರೂಪವು ಇವುಗಳಿಗಿಂತ ಬೇರೆ ಎಂದು ಮತ್ತೆ ಮತ್ತೆ ತಿಳಿಸಿದ್ದಾಗಿರುತ್ತದೆ. ಹೀಗಿರುವಲ್ಲಿ ಅರಿಯಲ್ಪಡುವ ದೇಹಾದಿಗಳು ಯಾವುದೂ ನಾನಲ್ಲವೆಂದ ಮಾತ್ರದಿಂದ ಅರಿಯುವ ನಾನೇ ಇಲ್ಲವೆಂದು ಹೇಗೆ ಸಿದ್ಧವಾದೀತು? ನೋಡುವ ನಾನಿಲ್ವಂತೆ, ಏನಮ್ಮ ಇದು ಕಾಣ್ತಾ ಜಗತ್ತಿದೆ ಅಂತ ನೋಡ್ತಾ ಇರೋ ನಾನಿಲ್ವಂತೆ. ಇದು ಮಹತಾಮೇವ ಶೋಭೆ, ತಮ್ಮಂತ ದೊಡ್ಡವರಿಗೆ ಆಕ್ಷೇಪ. ದೇಹೇಂದ್ರಿಯಗಳಲ್ಲಿ ಅರಿವು ಇಲ್ಲವೆಂದು ಒಪ್ಪಿಕೊಂಡರೂ ಅಂತಃಕರಣದಲ್ಲಿ ಅರಿವು ಇರುವುದೆಂಬುದನ್ನು ನಾವೆಲ್ಲರೂ ಒಪ್ಪಲೇಬೇಕು. ಏಕೆಂದರೆ ಅಂತಃಕರಣವನ್ನು ಉಪಯೋಗಿಸದೆ ನಮಗೆ ಯಾವಾಗಲೂ ಅರಿವಾದದ್ದೇ ಇಲ್ಲ. ಹೀಗಿರುವುದರಿಂದ ನಮಗೆ ಅರಿವಿಗೆ ಆಶ್ರಯವಾಗಿರುವ ನಾನು ಎಂಬ ಅಹಂಕಾರವನ್ನು ಕೈಬಿಟ್ಟು ಅದಕ್ಕಿಂತ ಬೇರೊಂದು ಸ್ವರೂಪವಿರುವುದೆಂದು ಹೇಳಿದರೆ ಅದರ ಇರುವನ್ನು ಗೊತ್ತುಪಡಿಸುವುದು ಹೇಗಾದೀತು? ಅದರಲ್ಲಿ ಅರಿವು ಇದೆ ಎಂಬುದನ್ನು ಗೊತ್ತುಪಡಿಸುವುದಾದರೂ ಹೇಗಾದೀತು? ನಾನು ಎಂಬ ಅಹಂಕಾರವು ತನಿನಿದ್ರೆಯಲ್ಲಿ ಇರುವುದಿಲ್ಲವೆಂದು ನೀವು ಹೇಳಿರುವುದು ನಿಜ. ಆದರೆ ಆಗ ನಮಗೆ ಅರಿವೂ ಇರುವುದಿಲ್ಲ. ಆ ಅನುಭವದಿಂದಲೂ ಅಂತಃಕರಣಕ್ಕಿಂತ ಹೆಚ್ಚಿನ ತತ್ವವು ಯಾವುದೂ ನಮಗೆ ಗೋಚರವಾದಂತಾಗುವುದಿಲ್ಲವಲ್ಲ. ಸಮಾಧಾನ. ಅಂತಃಕರಣದಲ್ಲಿ ಅರಿವು ಇರುವುದೆಂದು ನಮಗೆ ತೋರುವುದು ನಿಜ. ಆದರೆ ಅಂತಃಕರಣವನ್ನು ನಾವು ಅರಿಯುತ್ತೇವೆ, ಅದನ್ನು ನಮ್ಮ ಅನುಭವಕ್ಕೆ ಗೋಚರವಾಗಿಸಿಕೊಳ್ಳುತ್ತೇವೆ. ಆದ್ದರಿಂದ ಅಂತಃಕರಣವು ವಿಷಯವೇ ಆಯಿತು. ಅದನ್ನು ಕೂಡ ಅರಿಯುತ್ತಿರುವ ನಮ್ಮ ಸ್ವರೂಪವು ಬೇರೆಯೆಂದೂ ಸಿದ್ಧವಾಯಿತು. ಅಹಂಕಾರವು ವಸ್ತುಗಳನ್ನು ಅರಿಯುವುದರಿಂದ ಅದರಲ್ಲಿಯೇ ಅರಿವು ಇದೆ ಎನ್ನುವುದಾದರೆ, ಇಂದ್ರಿಯಗಳು ವಿಷಯಗಳನ್ನು ಅರಿಯುವುದರಿಂದ ಅವುಗಳಲ್ಲಿಯೇ ಅರಿವು ಇರುವುದೆಂದು ಏತಕ್ಕೆ ನಿರ್ಣಯಿಸಬಾರದು? ಇಂದ್ರಿಯಗಳು ಅಂತಃಕರಣಕ್ಕೆ ಗೋಚರವಾಗುವುದರಿಂದಲೂ ಅವುಗಳು ಅರಿಯುವರು, ಅರಿಯದಿರುವರು.
ಅರಿಯುವುದು ಅರಿಯದಿರುವುದು ಇವುಗಳು ಅಂತಃಕರಣವನ್ನೇ ಹೊಂದಿಕೊಂಡಿರುವುದರಿಂದಲೂ ಅವುಗಳಲ್ಲಿರುವ ಅರಿವು ನಿಜವಾಗಿ ಅಂತಃಕರಣದ್ದೇ ಎನ್ನುವುದಾದರೆ, ಅಂತಃಕರಣವು ನಮ್ಮ ಸ್ವರೂಪಕ್ಕೆ ಗೋಚರವಾಗುವುದರಿಂದಲೂ ಅದು ಅರಿಯುವುದು ಅರಿಯದಿರುವುದು ಇವೆರಡನ್ನೂ ಅರಿಯುವ ನಮ್ಮ ಸ್ವರೂಪವು ಅದಕ್ಕಿಂತ ಬೇರೆಯೆಂದು, ಆ ಸ್ವರೂಪವನ್ನೇ ಹೊಂದಿಕೊಂಡು ಅರಿಯುವ ಅಂತಃಕರಣದಲ್ಲಿರುವ ಅರಿವು ನಿಜವಾಗಿ ನಮ್ಮ ಸ್ವರೂಪದ್ದೇ ಎಂದು ಸಿದ್ಧವಾಗುತ್ತದೆ. ಸೂಪರ್ ವಿಚಾರ. ಆಗ ಚೈತನ್ಯವೇ ನಮ್ಮ ಸ್ವರೂಪವೆಂದು ಏರ್ಪಡುತ್ತದೆ. ಈ ನಮ್ಮ ಸ್ವರೂಪವಾದ ಚೈತನ್ಯವು ಸಾಕ್ಷಿಯಾಗಿರುತ್ತದೆ ಎಂದರೆ ಅನಾತ್ಮವೆಲ್ಲವನ್ನೂ ನೇರಾಗಿ ಅರಿಯುವುದಾಗಿರುತ್ತದೆ. ಮನಸ್ಸು, ಬುದ್ಧಿ ಈ ಶಬ್ದಗಳನ್ನು ಸಂಕಲ್ಪಾದಿಗಳನ್ನು ಮಾಡುವ ಮತ್ತು ನಿಶ್ಚಯಿಸುವ ಅಂತಃಕರಣ ವೃತ್ತಿ ಎಂಬ ಅಥವಾ ಆ ವೃತ್ತಿಗಳುಳ್ಳ ಅಂತಃಕರಣವೆಂಬ ಅರ್ಥದಲ್ಲಿಯೇ ಅಲ್ಲದೆ ಅಂತಃಕರಣವೆಂಬ ಅರ್ಥದಲ್ಲಿಯೂ ಉಪಯೋಗಿಸುತ್ತಾರೆ. ಅಲ್ಲಿ ಅಕ್ಷರ ಬಿಟ್ಟೋಗಿದೆ. ಈ ಗ್ರಂಥದಲ್ಲಿ ನಾವು ಮನಸ್ಸು ಎಂಬ ಶಬ್ದವನ್ನ ಅಂತಃಕರಣ ಎಂಬ ಅರ್ಥದಲ್ಲಿ ಬಹಳವಾಗಿ ಉಪಯೋಗಿಸುವು. ಆಮೇಲೆ ಮನಸ್ಸು ಇಂದ್ರಿಯ ಮುಂತಾದವು ವಿಷಯಗಳನ್ನು ನೇರಾಗಿ ಅರಿಯುವುದಿಲ್ಲ. ಯಾವುದಾದರೊಂದು ಸಹಾಯವು ಇದ್ದರೆ ಅರಿಯುತ್ತದೆ. ಉದಾಹರಣೆಗೆ, ಮನಸ್ಸಿಗೆ ಒಂದು ಸುಂದರ ಚಿತ್ರವನ್ನು ಅರಿಯಬೇಕಾದರೆ ಅದಕ್ಕೆ ನೋಟದಿಂದ್ರಿಯದ ಸಹಾಯವು ಬೇಕು. ಆ ಇಂದ್ರಿಯಕ್ಕೆ ಕಣ್ಣೆಂಬ ಗೋಳಕವಿರಬೇಕು. ಕಣ್ಣಿಗೆ ಬೆಳಕಿನ ಸಹಾಯವಿರಬೇಕು. ಹೀಗೆ ಮಿಕ್ಕ ವಿಷಯಗಳೆಲ್ಲವೂ ನಡುವೆ ಯಾವುದಾದರೂ ವ್ಯವಧಾನವನ್ನಿಟ್ಟುಕೊಂಡೇ ಅರಿಯುತ್ತವೆ ಅಲ್ಲದೆ. ಆದರೆ ಈ ನಮ್ಮ ಸ್ವರೂಪವು ಅಂತಃಕರಣವನ್ನು ಅಥವಾ ಅನಾತ್ಮವೆಲ್ಲವನ್ನೂ ಅರಿಯುವುದು ಹೀಗಲ್ಲ. ಅದು ಯಾವುದೊಂದು ವ್ಯವಧಾನವೂ ಇಲ್ಲದೆ ಯಾವುದೊಂದು ಕಾರಣವನ್ನೂ ಬಯಸದೆ ನೇರಾಗಿ ತನ್ನ ವಿಷಯವನ್ನು ಬೆಳಗಿ ಬಿಡುತ್ತದೆ.